ದೇವುಡು ಅವರ ಮಹಾಬ್ರಾಹ್ಮಣ 57ನೆಯ ತರಂಗ. ಮರುದಿನ ಆಶ್ರಮದಲ್ಲೆಲ್ಲ ಗುಲ್ಲೋ ಗುಲ್ಲು. ಹರಿಶ್ಚಂದ್ರ ಮಹಾರಾಜನು ನರಮೇಧವನ್ನು ಮಾಡಬೇಕೆಂದಿದ್ದಾನಂತೆ. ಭಗವಾನರನ್ನು ಹೌತ್ರಕ್ಕೆ ಆಹ್ವಾನಿಸಲು ಬಂದಿರುವನಂತೆ. ದಶಸಹಸ್ರ ಗೋಧನವನ್ನು, ದಶಭಾರ ಸುವರ್ಣವನ್ನು ದಕ್ಷಿಣೆಯಾಗಿ ಕೊಡುವನಂತೆ. ಭಗವಾನ್ ವಸಿಷ್ಠರೂ ಒಪ್ಪಿರುವರಂತೆ. ಇನ್ನೂ ಇವರು ಒಪ್ಪಿಲ್ಲವಂತೆ ಎಂದು ಎಲ್ಲರೂ ಒಂದೊಂದು ವಿಧವಾಗಿ ಮಾತನಾಡುತ್ತಿದ್ದಾರೆ. ಕೆಲವರು ಸಾಂಪ್ರದಾಯಕರು ಹೋಗಿ ಆಶ್ರಮವಾಸಿಗಳಲ್ಲೆಲ್ಲ ವೃದ್ಧರೂ ತಿಳಿದವರೂ ಆದವರು ಎಂದೆನ್ನಿಸಿಕೊಂಡವರನ್ನು ಕೇಳಿದರು. ತಾತ, ನರಮೇಧವು ಶಾಸ್ತ್ರಸಮ್ಮತವೇ? ಅವರು ನಕ್ಕರು. ಅಲ್ಲವಯ್ಯ, ಇವೆಲ್ಲ ಕಾಮ್ಯ ಕರ್ಮಗಳು. ಇಷ್ಟಾರ್ಥ ಸಿದ್ಧಿಗೋಸ್ಕರ ಯಾವುದೋ ಒಂದನ್ನು ಹಿಡಿದು ಬಲಿ ಹಾಕುವುದೇ ಯಾಗ. ಆದ್ದರಿಂದ ನಿನ್ನ ಪ್ರಶ್ನವೇ ಸರಿಯಿಲ್ಲ. ನೀನು ನರಪಶುವು ಶಾಸ್ತ್ರವಿಹಿತವೇ ಎಂದು ಕೇಳಬೇಕು. ಶಾಸ್ತ್ರವು ಪಶುವನ್ನು ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಮಾತ್ರ ವಿಧಿಸಿದೆಯೇ ಹೊರತು ಕಾಮ್ಯ ಕರ್ಮಗಳಲ್ಲಿ ವಿಧಿಸಿಲ್ಲ. ಇನ್ನು ಅದು ಆಗಬಹುದು ಎಂದರೆ ಹಿಂದಿನವರು ಹೇಳಿಯೇ ಇದ್ದಾರೆ. ಆತ್ಮಾರ್ಥ ಪೃಥಿವೀಂ ತ್ಯಜೇತ್ ಎಂದು. ಅಲ್ಲದೆ ಆ ಕರ್ಮದಲ್ಲಿ ಪಾಪ ಉಂಟು. ಬಹುಶಃ ಅದಕ್ಕಾಗಿ ಇನ್ನಷ್ಟು ಹೋಮ ದಾನಗಳನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಅದನ್ನು ಕಳೆದುಕೊಳ್ಳಬಹುದು. ಅಂತೂ ಕಾಮ್ಯ ಕರ್ಮ ರಗಳೆ. ಅದರಲ್ಲಿ ಇನ್ನು ಮುಂದೆ ಇಂತಹ ಅವಿವೇಕ ಪ್ರಶ್ನೆಗಳನ್ನು ಕೇಳಬೇಡಿ. ವೇದವು ಸರ್ವಸಾಮಾನ್ಯವಾಗಬೇಕಾದರೆ ಸರ್ವಕಾಮಗಳನ್ನೂ ಸಾಧಿಸುವ ಸಾಧನಗಳನ್ನೆಲ್ಲ ಹೇಳಿಯೇ ಇರಬೇಕಲ್ಲ. ಒಂದು ವೇಳೆ ಕಲ್ಪವಿಲ್ಲದಿದ್ದರೆ ಒಂದು ಯಾಗವನ್ನು ಸ್ವತಂತ್ರವಾಗಿ ಕಲ್ಪಿಸಿಕೊಳ್ಳಲೂ ಅವಕಾಶವಿದೆ. ಅದು ತಿಳಿದುಕೊಂಡು ಸುಮ್ಮನಾಗಿ ಎಂದು ಅವರನ್ನು ಹಿಂತಿರುಗಿಸಿದರು. ಇತ್ತ ಭಗವಾನರು ಅಗ್ನಿಗೃಹದಲ್ಲಿ ಅಗ್ನಿಹೋತ್ರವನ್ನು ಮುಗಿಸಿಕೊಂಡು ಕುಳಿತಿದ್ದಾರೆ. ಪ್ರಾಣದೇವನು ಹೌತ್ರವನ್ನು ಒಪ್ಪಿಕೊಳ್ಳಬಹುದು ಎಂದು ಅಪ್ಪಣೆ ಕೊಟ್ಟಿದ್ದಾನೆ. ಹಾಗೆಯೇ ಅಲ್ಲೊಂದು ವಿಚಿತ್ರವೂ ನಡೆಯುವುದು. ಮೈಯೆಲ್ಲ ಕಣ್ಣಾಗಿದ್ದು ಶ್ರೇಯಸ್ಸನ್ನು ಸಂಪಾದಿಸಿಕೊಂಡು ಬಾ, ಭವಿಷ್ಯತ್ತನ್ನು ನೋಡುವುದಕ್ಕೆ ಹೋಗಬೇಡ ಎಂದು ಕಡ್ಡಾಯವಾಗಿ ಅಪ್ಪಣೆಯಾಗಿದೆ. ಅವನಿಗೆ ಆಶ್ಚರ್ಯ. ನೋಡಬೇಡ ಎನ್ನುವುದಕ್ಕೆ ಕಾರಣವೇನು? ಏನು ವಿಚಿತ್ರವೂ ನಡೆದೀತು? ಸರಿ, ನಮ್ಮ ಪರೀಕ್ಷೆ ವಿನಯವಾಗಿ ಜಾಗೃತವಾಗಿ ಇದ್ದು ಗೆದ್ದು ಬರಬೇಕು. ಸರಿ ಎಂದು ಗೊತ್ತು ಮಾಡಿಕೊಂಡು ಇನ್ನೇನು ಮಹಾರಾಜನಿಗೆ ಹೇಳಿ ಕಳುಹಿಸಬೇಕು. ತಾವೂ ಅತಿಥಿ ಗೃಹಕ್ಕೆ ಹೋಗಬೇಕು ಎಂದು ಹೊರಟಿದ್ದಾರೆ. ಜ್ಯೇಷ್ಠ ಪುತ್ರ ಆಂಧ್ರನು ಬಂದನು. ಮುಖವೇ ವಿರಸವಾಗಿ ಏನೋ ಅನಿಷ್ಟ ಸಮಾಚಾರವನ್ನು ತಂದಿರುವಂತೆ ತೋರಿತು. ತಂದೆಯು ವಿಚಾರಿಸಿದರು, ಏನಪ್ಪ? ಮಗನೂ ವಿನಯದಿಂದಲೇ ಮಾತನಾಡಿದನು. ಹರಿಶ್ಚಂದ್ರ ಮಹಾರಾಜನು ನಿನ್ನೆಯಿಂದ ಆಶ್ರಮವಾಸಿಗಳಿಗೆಲ್ಲ ಬೇಕಾದ ಹಾಗೆ ಪ್ರದಾನ ಮಾಡುತ್ತಾ ಪ್ರಲೋಭ ಹುಟ್ಟುವ ಹಾಗೆ ಮಾಡುತ್ತಿದ್ದಾನೆ. ಮುನ್ನಡೆಯುತ್ತಿದ್ದವರು ನಿಂತು ಕೇಳಿದರು. ಆಶ್ರಮವಾಸಿಗಳು ಲೋಭದಿಂದ ಆತನನ್ನು ಆಶ್ರಯಿಸಲಿಲ್ಲವಲ್ಲ? ಸರಿ, ಮತ್ತೆ ಅವನು ತಾನಾಗಿ ಕೊಟ್ಟುದನ್ನು ಬೇಡ ಎನ್ನುವುದು ಹೇಗೆ? ಬೇಡ ಎನ್ನುವುದು ಬೇಕು ಎಂಬ ಲೋಭವಿರುವಾಗ ಅದರ ಮೇಲೆ ಹೂಡಿರುವ ಯುದ್ಧದ ಸೌಮ್ಯ ರೂಪ. ಆಶ್ರಮವಾಸಿಗಳಿಗೆ ಹೇಳು, ಯಾರೂ ಲೋಭ ಪಡುವುದು ಬೇಡ ಎಂದು. ಮುಂದೆ ಆತನು ಹೀಗೆ ಮಾಡುವುದಕ್ಕೆ ಕಾರಣವಿದೆ. ಆತನು ನರಮೇಧಕ್ಕೆ ತಮ್ಮನ್ನು ಕರೆಯುವುದಕ್ಕೆ ಬಂದಿರುವನಂತೆ. ತಾವು ಒಪ್ಪಿಕೊಳ್ಳುವಿರಾ? ಏನಾದರೂ ಅಡ್ಡಿ ಇದೆಯೇನು? ನಮಗೆಲ್ಲ ಸಮ್ಮತವಿಲ್ಲ. ಎಲ್ಲರೂ ಹೊರಡಬೇಕು. ಬರುವ ಶುದ್ಧ ದಶಮಿಯ ದಿನ ದೀಕ್ಷೆ. ಆಂಧ್ರನು ಏನೋ ಗೊಣಗಿಕೊಂಡು ಹೊರಟು ಹೋದನು. ಭಗವಾನರು ಹೋಗುವವನನ್ನು
ಸಣ್ಣ ನಗೆಯಿಂದ ನೋಡುತ್ತಿದ್ದು, ಹೌದು, ಪ್ರಾಣದೇವನು ಹೇಳಿದುದು ಸರಿ, ಭವಿಷ್ಯತ್ತನ್ನು ಕುರಿತು ಯೋಚಿಸಬಾರದು, ನಿಜ ಎಂದು ತಲೆದೂಗುತ್ತಾ ಅತಿಥಿ ಗೃಹಕ್ಕೆ ಹೋದರು. ಮಹಾರಾಜನು ಬಂದು ಕಾದಿದ್ದನು. ಭಗವಾನರು ಏನೊಂದು ವಿಕಾರವೂ ಇಲ್ಲದೆ ಆಗಬಹುದು. ನಾವು ಹೌತ್ರವನ್ನು ಅಂಗೀಕರಿಸುತ್ತೇವೆ. ಮುಂದಿನ ಸನ್ನಾಹಗಳೆಲ್ಲ ನಡೆಯಬಹುದು. ಈ ಮಾತನ್ನು ಭಗವಾನರಲ್ಲಿ ನಮ್ಮ ನಮಸ್ಕಾರಗಳೊಡನೆ ಅರಿಕೆ ಮಾಡಿ ಎಂದು ಹೇಳಿದರು. ಹರಿಶ್ಚಂದ್ರನ ಆನಂದಕ್ಕೆ ಪಾರವೇ ಇರಲಿಲ್ಲ. ಮತ್ತೆ ಮತ್ತೆ ನಮಸ್ಕಾರ ಮಾಡಿ ತನ್ನ ಕೃತಾರ್ಥತೆಯನ್ನು ಹೇಳಿಕೊಳ್ಳುತ್ತಾ ಮತ್ತೆಯೂ 1,000 ಹಸುಗಳನ್ನು ಒಪ್ಪಿಸಿ ಬೀಳ್ಕೊಂಡು ಹೋದನು. 58ನೆಯ ತರಂಗ. ಸರಯೂ ತೀರದಲ್ಲಿ ವಿಸ್ತಾರವಾದ ಬಯಲಿನಲ್ಲಿ ಯಜ್ಞಮಂಟಪವು ಶೋಭಿಸುತ್ತಿದೆ. ಇಕ್ಷ್ವಾಕು ವಂಶದ ಅರಸುಗಳ ಕೀರ್ತಿಸ್ತಂಭಗಳೆಂಬಂತೆ ಅನೇಕಾನೇಕ ಯೂಪಸ್ತಂಭಗಳು ಅಜರಾಮರವಾಗಿ ನಿಂತಿವೆ. ನಟ್ಟ ನಡುವೆ ಯಾಗಕ್ಕಾಗಿ ಒಂದು ದೊಡ್ಡ ಪರ್ಣಶಾಲೆ. ಅದರ ಸುತ್ತಲೂ ಅಭ್ಯಾಗತರಿಗೆ ಇತರರಿಗೆ ಪ್ರಶಸ್ತವಾಗಿ ಯಥೋಚಿತವಾದ ಪರ್ಣಶಾಲೆಗಳು ಏರ್ಪಟ್ಟಿವೆ. ಅಲ್ಲಿಂದ ಸ್ವಲ್ಪ ಮುಂದೆ ಭೋಜನ ಗೃಹ. ಬೇಕಾದ ಹಾಗೆ ಅನ್ನಪಾನಗಳು ಸಿದ್ಧವಾಗಿವೆ. ವಿಶ್ವಾಮಿತ್ರರು ವಸಿಷ್ಠರ ದರ್ಶನ ಮಾಡಿದರು. ಋತ್ವಿಕ್ಕುಗಳೆಲ್ಲರೂ ಪರಸ್ಪರ ದರ್ಶನ, ಕುಶಲ ಪ್ರಶ್ನ ಸಲ್ಲಾಪಗಳಿಂದ ಒಬ್ಬರನ್ನೊಬ್ಬರು ಸಂಭಾವಿಸಿದರು. ವಸಿಷ್ಠರೇ ಯಾಗ ಕ್ರಮವನ್ನೆಲ್ಲ ತಿಳಿಸಿ, ಇಲ್ಲಿ ನಾವೇನೂ ಮಾಡುವಂತಿಲ್ಲ, ವರುಣದೇವನು ಈ ಯಾಗವು ಹೀಗೆ ನಡೆಯಬೇಕೆಂದು ವಿಧಾಯಕ ಮಾಡಿದ್ದಾನೆ ಎಂದರು. ಎಲ್ಲರೂ ಶಕುನಗಳಿಂದ ನೋಡುವುದಾದರೆ ಯಾಗವು ಪೂರ್ಣವಾಗುವಂತಿಲ್ಲ ಎಂದು ತ್ರಿಕಾಲಜ್ಞರಾದ ವಸಿಷ್ಠ ವಿಶ್ವಾಮಿತ್ರರ ಕಡೆಗೆ ನೋಡುತ್ತಾರೆ. ವಸಿಷ್ಠರು, ಹಾಗಲ್ಲ, ನಾವು ಯಾವಾಗಲೂ ಶುಭಾಕಾಂಕ್ಷಿಗಳು, ಎಲ್ಲವೂ ಚೆನ್ನಾಗಿರಲಿ, ಎಲ್ಲವೂ ಸರಿಯಾಗಿರಲಿ ಎನ್ನುತ್ತಿರಬೇಕು. ಕರ್ಮದ ಉದ್ದೇಶವೇನು? ಯಜಮಾನನಿಗೆ ಶ್ರೇಯಸ್ಸಾಗಬೇಕು, ಅದಾದರೆ ಸರಿ ಎಂದು ನಗುತ್ತಾರೆ. ಎಲ್ಲರೂ ಸರಿ ಸರಿ ಎನ್ನುತ್ತಾರೆ. ವಿಶ್ವಾಮಿತ್ರರು ತುಟಿಪಿಟಕ್ಕೆಂದಿಲ್ಲ. ವಿಶ್ವಾಮಿತ್ರರು ತಮ್ಮ ಪರ್ಣಶಾಲೆಗೆ ಬಂದರು. ಸಂಧ್ಯಾಕರ್ಮಗಳೆಲ್ಲ ಸಾಂಗವಾಗಿ ನಡೆದವು. ಇನ್ನು ಅವರು ಏಕಾಂತಕ್ಕೆ ತೆರಳಬೇಕು. ಆಗ ಒಬ್ಬ ಆಶ್ರಮವಾಸಿಯು ಬಂದು, ಬಡಬ್ರಾಹ್ಮಣನು ಒಬ್ಬನು ದರ್ಶನಾರ್ಥಿಯಾಗಿ ಬಂದಿದ್ದಾನೆ ಎಂದು ತಿಳಿಸಿದರು. ಅವರೂ ಕೊಂಚ ಯೋಚನೆ ಮಾಡಿ, ಬರಹೇಳು, ಆತನು ಇಲ್ಲಿ ಇರುವವರೆಗೂ ಇನ್ನು ಯಾರೂ ಬರಬಾರದು ಎಂದು ಹೇಳಿ ಕಳುಹಿಸಿದರು. ಬ್ರಾಹ್ಮಣನು ಬಂದನು. ಆ ಮುಖವನ್ನು ನೋಡಿದರೆ ತೊಳೆದು ಎಷ್ಟು ದಿನವಾಗಿದೆಯೋ ಎನ್ನುವಂತಿದೆ. ಕಣ್ಣುಗಳು ಬಹುವಾಗಿ ಹತ್ತಿರುವನೆಂದು ಸಾಕ್ಷಿ ಕೊಡುವುದಕ್ಕೋಸ್ಕರವೋ ಎಂಬಂತೆ ಕೆಂಪಾಗಿ ಊದಿಕೊಂಡಿವೆ. ಧ್ವನಿಯೂ ನಿರ್ಬಲವಾಗಿದೆ. ಮುಖದಲ್ಲಂತೂ ತೇಜಸ್ಸು ಎಳ್ಳಷ್ಟೂ ಇಲ್ಲ. ಬಂದವನೇ ಅಕಾರ್ಯಕಾರಿಯಾಗಿದೆ, ನನ್ನನ್ನು ಉದ್ಧರಿಸಬೇಕು ಎಂದು ಕಾಲು ಹಿಡಿದು ಬಿಟ್ಟನು. ಅವರ ಬಾಯಿಂದ, ಏನಾದರೂ ಆಗಲಿ, ಅಭಯ ಉಂಟು, ಏಳು ಎಂದು ವರವನ್ನು ಪಡೆದುಕೊಂಡು ಎದ್ದನು. ಬಂದವನು ತನ್ನ ಕಥೆಯನ್ನು ಹೇಳಿಕೊಂಡನು. ನಾನೇ ಅಂಗೀರಸ ಅಜೀಗರ್ತ. ನಾಳೆಯ ದಿನ ಪಶುವಾಗಬೇಕಾದ ಶುನಶ್ಶೇಫನ ತಂದೆ. ಕಾಲಕ್ರಮಾಗತವಾದ ಅಗ್ನಿವಿದ್ಯೆಯನ್ನು ಅಲ್ಪ ಸ್ವಲ್ಪವಾಗಿ ಏಕದೇಶೀಯವಾಗಿ ಬಲ್ಲೆ. ಶುನಶ್ಶೇಫನು ಹುಟ್ಟುವಾಗಲೇ ನಮಗೆ ಕುಲೋದ್ಧಾರಕನಾದ ಮಗನು ಹುಟ್ಟುವನೆಂದು ಕನಸಾಗಿತ್ತು. ಆದರೂ ಅದನ್ನು ಮರೆತು ರೋಹಿತಾಶ್ವನು ಬಂದು ಕೇಳಿದಾಗ ಬಡತನವು ನೀಗಲೆಂದು ಆ ಹುಡುಗನನ್ನು ಮಾರಿಬಿಟ್ಟೆವು. ಈಗ ನಾವು ಮಾಡಿದ ಅಕಾರ್ಯಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿದ್ದೇವೆ. ಏನಾದರೂ ಮಾಡಿ ಭಗವಾನರು ಅವನನ್ನು ಉಳಿಸಿಕೊಡಬೇಕು. ಒಂದು ವೇಳೆ ಮತ್ತೆ ಅವನು ನಮಗೆ ಉಳಿಯದಿದ್ದರೂ ಸರಿ, ಯಾರ ಮಗನಾಗಿಯಾದರೂ ಬದುಕಿಕೊಳ್ಳಲಿ, ತಾವೇ ತಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ, ಅಂತೂ ಬದುಕಿಸಿಕೊಡಿ ಎಂದು
ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾನೆ. ಪದೇ ಪದೇ ನಮಸ್ಕಾರ ಮಾಡುತ್ತಾನೆ. ಕೈ ಮುಗಿಯುತ್ತಾನೆ. ನನ್ನ ಅಪರಾಧವನ್ನು ಮನ್ನಿಸಬೇಕು, ಯಾವ ಪ್ರಾಯಶ್ಚಿತ್ತಕ್ಕಾದರೂ ಸಿದ್ಧವಾಗಿದ್ದೇನೆ, ಭಗವಾನರು ಕೃಪೆ ಮಾಡಬೇಕು ಎಂದು ಮುಂತಾಗಿ ಹಲವು ತೆರದಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ಭಗವಾನರು ತಮ್ಮ ಪರಿವಾರದಲ್ಲಿ ಒಬ್ಬನನ್ನು ಕಳುಹಿಸಿ ಶುನಶ್ಶೇಫನನ್ನು ಕರೆಸಿದರು. ಅವನೂ ಬಂದು ಭಗವಾನರಿಗೂ ತಂದೆಗೂ ನಮಸ್ಕರಿಸಿ ನಿಂತುಕೊಂಡನು. ಮುಖವು ತೇಜಸ್ವಿಯಾಗಿದೆ, ಯಾವ ವಿಕಾರವೂ ಇಲ್ಲ. ಆಡಿಕೊಂಡಿರುವ ಹುಡುಗನ ನಿರಾತಂಕ ಭಾವವೇ ಇದೆ. ಭಗವಾನರು ಕೇಳಿದರು, ಏನು ಮಗು, ನಾಳೆಯ ದಿನ ನೀನು ಪಶುವಾಗಲು ಒಪ್ಪಿರುವೆಯಾ? ಹುಡುಗನು ಕೈ ಮುಗಿದುಕೊಂಡು ಹೇಳಿದನು, ಭಗವಾನ್, ದೇಹವು ತಂದೆ ತಾಯಿಗಳದು. ರಾಜಕುಮಾರನು ಬಂದು ಕೇಳಿದಾಗ ಅವರಾಡಿದ ಮಾತುಗಳನ್ನು ಕೇಳಿದೆ. ಮನೆಯಲ್ಲಿ ದಾರಿದ್ರ್ಯವು ತಾನೇ ತಾನಾಗಿತ್ತು. ಆದ್ದರಿಂದ ಅವರು ಒಬ್ಬ ಮಗನನ್ನು ಮಾರಲು ಒಪ್ಪಿದರು. ಅನುಕೂಲವಾಗಿದ್ದರೆ ಮಾರುತ್ತಿರಲಿಲ್ಲ. ಅಣ್ಣನ ಮೇಲೆ ತಂದೆಗೆ ಆಸೆ, ತಮ್ಮನ ಮೇಲೆ ತಾಯಿಗೆ ಅಭಿಮಾನ. ಅದರಿಂದ ನಾನೇ ಹೋಗಿ ನನ್ನನ್ನು ಮಾರಿಬಿಡಿ, ನಿಮ್ಮ ದಾರಿದ್ರ್ಯ ತೀರಲಿ ಎಂದು ಕೈ ಮುಗಿದೆ. ನಾನು ಯಾವತ್ತಿದ್ದರೂ ಸಾಯಬೇಕು. ದೇವ ಕಾರ್ಯಕ್ಕಾಗಿ, ಪರಪ್ರಯೋಜನಕ್ಕಾಗಿ ಸತ್ತರೆ ನನಗೂ ಸದ್ಗತಿಯುಂಟು. ಆದ್ದರಿಂದ ನನ್ನ ವಿಚಾರವಾಗಿ ನಾನು ಯೋಚಿಸಲಿಲ್ಲ. ಆದರೆ ನಮ್ಮ ತಂದೆ ಮಗನನ್ನು ಕಳೆದುಕೊಂಡರೂ ಮನೆ ತುಂಬಿಸಿಕೊಳ್ಳಲಿಲ್ಲ. ಅದು ನನ್ನ ವ್ಯಥೆ. 100 ಹಸು ಕೇಳಿದರೆ 1,000 ಎಂದಿದ್ದರೆ ಇವನಿಗೆ ಅಷ್ಟೂ ಬರುತ್ತಿತ್ತು. ಇವರ ದಾರಿದ್ರ್ಯವೂ ತೀರುತ್ತಿತ್ತು. ಈಗ ಇವರಿಗೆ ಕೆಟ್ಟ ಹೆಸರೂ ಬಂತು, ಪ್ರಯೋಜನವೂ ಇಲ್ಲವಾಯಿತು ಎಂದು ಕೈ ಮುಗಿದನು. ಆ ಹುಡುಗನು ದಿಟ್ಟನಾಗಿ ಮಾತನಾಡುತ್ತಿದ್ದರೆ ಬ್ರಹ್ಮಜ್ಞನಾದ ಋಷಿಯೊಬ್ಬನು ಮಾತನಾಡುವಂತಿದೆ. ದೇಹಾಭಿಮಾನದಿಂದ ದುಃಖಿಸದೆ ಕೇವಲ ತನ್ನ ತಂದೆಯ ದಾರಿದ್ರ್ಯಕ್ಕೆ ವ್ಯಥಿಸುವ ಆ ಬಾಲಕನನ್ನು ಕಂಡು ಭಗವಾನರ ಮನವು ಮರುಗಿತು. ಒಂದು ಅಪಶಬ್ದವಿಲ್ಲದೆ, ಸ್ವರವಿಕಾರವೂ ಇಲ್ಲದೆ, ಮೈಕೈ ಸೊಟ್ಟ ಮಾಡದೆ ಗಂಭೀರವಾಗಿ ಮಾತನಾಡಿದುದಂತೂ ಅವರಿಂದ ಒಂದು ಗೌರವವನ್ನು ಪಡೆಯಿತು. ಭಗವಾನರು ಇನ್ನೂ 2 ಮಾತು ಕೇಳಿದರು. ಏನೇನು ಪಾಠ ಮಾಡಿದ್ದೀಯೇ? ನಾವು ಆಂಗೀರಸರು. ಅಥರ್ವಣವನ್ನು ಸಾಂಗವಾಗಿ ಅಧ್ಯಯನ ಮಾಡಿದ್ದೇನೆ. ಆದರೆ ನಾನು ಪ್ರಯೋಗ ಸಿದ್ಧನಲ್ಲ. ನಿನಗೆ ಬದುಕಬೇಕು ಎಂಬ ಆಸೆ ಇಲ್ಲವೇ? ಭಗವಾನ್, ನನಗೆ ಅಧ್ಯಯನವಾಗಿರುವ ಮಂತ್ರಗಳಲ್ಲಿ ಅಮೃತತ್ವ, ಸ್ವರ್ಗತಿ, ಸ್ವರ್ಗ ಎಂದು ಮುಂತಾಗಿ ಬಂದಿದೆ. ಅವು ಇವೆಯೇ ಎಂಬುದೊಂದು ಸಂಶಯವು ನನಗೆ ಬಂದಿತ್ತು. ಈಗ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವ ಅವಕಾಶವೂ ಬಂದಿದೆ. ಏಕೆ ಬಿಡಲಿ? ಅಲ್ಲದೆ ಹೌತ್ರವು ತಮ್ಮದು, ಭಗವಾನ್ ವಸಿಷ್ಠರು ಬ್ರಹ್ಮ, ಅಧ್ವರ್ಯು ಉದ್ಗಾತೃಗಳೂ ತಮಗೆ ಸಮರಾದವರು. ಈ ಯಜ್ಞದಲ್ಲಿ ದೇವತೆಗಳು ಸಾಕ್ಷಾತ್ತಾಗಿ ಬಂದು ಹವಿರ್ಭಾಗಗಳನ್ನು ತೆಗೆದುಕೊಳ್ಳದೇ ಇರುವುದಿಲ್ಲ. ಯಾವ ದೇವತೆಗಳ ಸಾಕ್ಷಾತ್ಕಾರಕ್ಕಾಗಿ ಬ್ರಾಹ್ಮಣನು ಹಗಲಿರುಳೂ ಅಧ್ಯಯನ ವ್ರತಾದಿ ತಪಸ್ಸು ಮಾಡುವನೋ ಆ ದೇವತೆಗಳ ಸಾಕ್ಷಾತ್ಕಾರ. ಗಂಗಾದಿ ಪವಿತ್ರ ತೀರ್ಥಗಳಿಗಿಂತಲೂ ಪವಿತ್ರವಾಗಿರುವ ತಮ್ಮಂತಹ ತೀರ್ಥಪಾದರ ಸನ್ನಿಧಿಯಲ್ಲಿ ಹರಿಶ್ಚಂದ್ರನಂತಹ ಮಹಾರಾಜನ ಉದರವ್ಯಾಧಿ ನಿವೃತ್ತವಾಗಿ ದೇವತೆಗಳಿಗೆ ಬಲಿಯಾಗುವುದು. ಇದಕ್ಕಿಂತ ನನಗೆ ಶ್ರೇಯಸ್ಸು ಬೇರೆ ಯಾವುದುಂಟು? ಅದರಿಂದ ನನಗೆ ವ್ಯಥೆ ಇಲ್ಲ. ತಾವು ಕೇಳಿದಿರಿ, ಬದುಕಬೇಕೆಂಬ ಆಸೆ ಇಲ್ಲವೇ ಎಂದು. ಭಗವಾನ್, ಜೀವಜಂತುಗಳಲ್ಲಿ ಯಾವುದಕ್ಕೆ ತಾನೇ ಬದುಕಬೇಕೆಂಬ ಆಸೆ ಇಲ್ಲ. ನನಗೆ ಪ್ರೋಕ್ಷಣೆಯಾಗಿದೆ. ಈ ದೇಹದಲ್ಲಿ ವರುಣನು ವ್ಯಾಪಾರ ಮಾಡುತ್ತಿರುವುದು ನನಗೆ ಅರ್ಥಾರ್ಥವಾಗಿ ತಿಳಿಯುತ್ತಿದೆ. ಭಗವಾನರು ಆ ಹುಡುಗನ ಮಾತುಗಳನ್ನು ಕೇಳಿ ಬಲು ಮುಚ್ಚಿಕೊಂಡು ತಲೆದೂಗಿದರು. ಆತನ ಬುದ್ಧಿಯು ಧರ್ಮದಲ್ಲಿ ಹೇಗಿದೆ ಎಂಬುದನ್ನು ಪರೀಕ್ಷಿಸಬೇಕೆಂದು, ಮಗು, ನಿನ್ನ ಆಸ್ತಿಕ್ಯ ಬುದ್ಧಿಯಿಂದ, ನಿನ್ನ ನಿರ್ವಚನ ಸಾಮರ್ಥ್ಯದಿಂದ ನನಗೆ
ಬಹು ಸಂತೋಷವಾಗಿದೆ. ನಿನಗೆ 1,000 ಗೋವುಗಳನ್ನು ಕೊಟ್ಟಿದ್ದೇನೆ, ತೆಗೆದುಕೋ ಎಂದರು. ಹುಡುಗನು ಮತ್ತೆ ಅದೇ ಗಂಭೀರ ಭಾವದಿಂದಲೇ ವಿನಯವಾಗಿ ಹೇಳಿದನು, ಭಗವಾನ್, ತಂದೆಯು ನನ್ನನ್ನು ಮಾರಿರುವುದರಿಂದ ನನಗೆ ಈಗ ಪಿತೃಗೋತ್ರವಿಲ್ಲ. ವಿಕ್ರಯ ಲಬ್ಧವಾಗಿ ಹರಿಶ್ಚಂದ್ರನ ಸ್ವತ್ತಾಗಿದ್ದರೂ ಆತನ ಗೋತ್ರವು ನನಗೆ ಬರುವುದಿಲ್ಲ. ಆದ್ದರಿಂದ ಗೋತ್ರವಿಲ್ಲದ ನಾನು ಈಗ ಶೂದ್ರಸಮನು. ನನಗೆ ಸ್ವತ್ವಾಧಿಕಾರವಿಲ್ಲವಾಗಿ ಗ್ರಹಣಾಧಿಕಾರವೂ ಇಲ್ಲ. ತಾವು ಕೊಟ್ಟುದು ನನಗೆ ಸೇರುವುದೆಂತು? ಆದರೆ ತಾವು ಕೊಟ್ಟುದನ್ನು ಬೇಡವೆಂದರೂ ಅಪರಾಧವಾಗುವುದೆಂದು ಹೆದರಿ ತಮಗೆ ಅಸಮ್ಮತವಲ್ಲದಿದ್ದರೆ ಆ ಗೋಧನವನ್ನು ಈ ನನ್ನ ಹಿಂದಿನ ತಂದೆಗೆ ಕೊಟ್ಟು ಅವನ ದಾರಿದ್ರ್ಯವನ್ನು ನೀಗಿದರೆ ನಾನು ನಿರಾತಂಕನಾಗುವೆನು. ಹೌದು, ಇವನು ಋಷಿ, ಸಂಶಯವಿಲ್ಲ. ಇವನನ್ನು ಉಳಿಸಬೇಕು ಎನ್ನಿಸಿತು ವಿಶ್ವಾಮಿತ್ರರಿಗೆ. ಆದರೂ ಇನ್ನೂ ಪರೀಕ್ಷಿಸುತ್ತಾ, ಆಯಿತು, ನಿನ್ನ ಮಾತಿಗೆ ಸಮ್ಮತಿಸಿ ನಿಮ್ಮ ತಂದೆಗೆ 1,000 ಗೋಧನವನ್ನು ಕೊಡೋಣ. ಈಗ ಅವರು ಬಂದು ನಿನ್ನನ್ನು ಬದುಕಿಸಬೇಕೆಂದು ಕೇಳುತ್ತಿದ್ದಾರೆ. ನೀನು ಪ್ರೋಕ್ಷಣೆಯಾಗಿದೆ ಎಂದು ಹೇಳುತ್ತಿದ್ದೀಯೆ. ನೀನು ಬದುಕಿದರೆ ಆಗ ನೀನು ಯಾರ ಸ್ವತ್ತಾಗುವೆ? ಭಗವಾನ್, ಬಾಲಬುದ್ಧಿಯಿಂದ ಧರ್ಮಶಾಸ್ತ್ರವನ್ನು ಹೇಳುವುದು ವಿಹಿತವಲ್ಲ. ಆದರೂ ಹಿರಿಯರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳದಿದ್ದರೆ ಓದಿದ ಶಾಸ್ತ್ರಕ್ಕೂ ಕೇಳಿದ ಹಿರಿಯರಿಗೂ ದ್ರೋಹವಾಗಬಹುದು ಎಂದು ಹೆದರಿ ತಿಳಿದಷ್ಟು ಹೇಳುವೆನು. ಧರ್ಮವನ್ನು ಸಾಕ್ಷಾತ್ತಾಗಿ ತಿಳಿದವರು ಇಲ್ಲವಾದುದರಿಂದ ನನ್ನ ಮಾತು ಅಧರ್ಮವಾಗಿದ್ದರೆ ಧರ್ಮಪುರುಷನಿಗೂ ತಮಗೂ ಕೋಪ ಬರದಿರಲಿ. ನಾನು ಈಗ ನಮ್ಮ ತಂದೆಯ ಮಗನಲ್ಲ. ವಿಕ್ರಯದಿಂದ ಆತನ ಅಧಿಕಾರವು ಲೋಪವಾಗಿದೆ. ವಿಕ್ರಯದಿಂದ ನನ್ನನ್ನು ಪಡೆದುಕೊಂಡ ಹರಿಶ್ಚಂದ್ರ ಮಹಾರಾಜನು ನನಗೆ ಪ್ರೋಕ್ಷಣೆಯನ್ನು ಮಾಡಿ ಈ ಯಾಗ ಪ್ರಧಾನ ದೇವತೆಯಾದ ವರುಣನಿಗೆ ಒಪ್ಪಿಸಿದ್ದಾನೆಯಾಗಿ ಆತನಿಗೂ ನನ್ನ ಮೇಲೆ ಅಧಿಕಾರವಿಲ್ಲ. ಈಗ ನಾನು ವರುಣನ ಸ್ವತ್ತು. ನಾನು ಬದುಕಿದರೆ ವರುಣದೇವನು ಯಾರಿಗೆ ಕೊಟ್ಟರೆ ಅವರವನು ನಾನು. ಅಜೀಗರ್ತ, ನೀನೇನು ಹೇಳುವೆ? ಭಗವಾನ್, ವಂಶಭೂಷಣನಾದ ಇಂತಹ ಮಗನನ್ನು ಮಾರಿಕೊಂಡ ನನಗೆ ಇಲ್ಲಿ ಮಾತನಾಡಲು ಅಧಿಕಾರವಿಲ್ಲ. ಅವನು ಯಾರ ಮಗನಾದರೂ ಆಗಲಿ, ಯಾವ ಗೋತ್ರಕ್ಕಾದರೂ ಸೇರಲಿ, ಅಂತೂ ಬದುಕಿಸಿಕೊಡಿ, ಅವನು ಬದುಕಲಿ. ಭಗವಾನ್ ವಿಶ್ವಾಮಿತ್ರರು ಶುನಶ್ಶೇಫನನ್ನು ಹತ್ತಿರಕ್ಕೆ ಕರೆದು ಕೂರಿಸಿಕೊಂಡರು. ತಲೆಯ ಮೇಲೆ ಕೈಯಿಟ್ಟರು. ಅಜೀರ್ಗತನು ತಾನು ಅಲ್ಲಿರಬಾರದು ಎಂದು ಬಾಗಿಲಿನಿಂದ ಹೊರಕ್ಕೆ ಹೋದನು. ಭಗವಾನರು ಏನಾಗುತ್ತಿದೆ ಎಂದರು. ಹುಡುಗನು ಹೇಳಿದನು, ಭಗವಾನ್ ನಮಸ್ತೆ. ಹಿಮೋತ್ಪರ್ವತ ಶಿಖರದಿಂದ ಕೆಳಗೆ ಇಳಿಯುತ್ತಿರುವ ಭಾಗೀರಥಿಯಂತೆ ತಮ್ಮ ಹಸ್ತದಿಂದ ಯಾವುದೋ ಒಂದು ಶಕ್ತಿಧಾರೆಯು ತರಂಗವಾಗಿ ನನ್ನ ದೇಹವನ್ನು ಪ್ರವೇಶಿಸುತ್ತಿದೆ. ನನಗೆ ಹೊಸ ಶಕ್ತಿಯೂ ಬರುತ್ತಿದೆ. ಏನೋ ಒಂದು ವಿಧವಾದ ಅಪೂರ್ವ ವ್ಯಾಪಾರವು ನಡೆದು ನನ್ನಿಂದ ಮಂತ್ರಗಳು ಹೊರಡುವಂತಿವೆ. ತಮ್ಮ ಅಪ್ಪಣೆಯಾದರೆ ಈಗ ನಾನು ಮಂತ್ರಕರ್ತನಾಗುತ್ತೇನೆ. ಹಾಗೆ ನಾನು ಮಂತ್ರಕರ್ತನಾಗುವುದು ವರುಣನಿಗೂ ಸಮ್ಮತವಾಗಿರುವಂತೆ ತೋರುತ್ತಿದೆ ಎಂದನು. ವಿಶ್ವಾಮಿತ್ರರು ಕೈಯನ್ನು ತೆಗೆದರು. ನಾಳೆಯ ದಿನ ನಿನ್ನನ್ನು ಯೂಪಸ್ತಂಭಕ್ಕೆ ಕಟ್ಟಿದಾಗ ನಿನಗೆ ಪ್ರಜ್ಞೆಯೂ ಇರುವುದು. ನೀನು ನಿರ್ವ್ಯಾಪಾರನಾಗುವುದಿಲ್ಲ. ಆಗ ನೀನು ನನ್ನ ಮುಖವನ್ನು ನೋಡು. ನಾನು ಅಪ್ಪಣೆ ಕೊಡುವೆನು. ಆಗ ಭಗವಾನ್ ವಸಿಷ್ಠರಿಗೆ ಕೈಮುಗಿದು ಅಧ್ವರ್ಯು ಉದ್ಗಾತೃಗಳನ್ನು ಅಲ್ಲಿ ಸೇರಿರುವ ಋಷಿಮಂಡಲವನ್ನೂ ಭಾವಿಸಿ ವರುಣದೇವನನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿ ನೀನು ನಿನ್ನ ಮಂತ್ರಗಾನವನ್ನು ಆರಂಭಿಸು. ಆಗ ಯಾವ ದೇವತೆಯು ಬಂದು ಏನು ಹೇಳುವುದೋ ಅದರಂತೆ ಮಾಡಿ ಬಂಧಮುಕ್ತನಾಗು. ಮುಂದಿನ ಕಾರ್ಯ ದೇವತೆಗಳದು ಎಂದು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಅವರ ಮನಸ್ಸು ಶುನಶ್ಶೇಫನ ವಿಚಾರ ಮಾತ್ರ ಯೋಚಿಸುತ್ತಿತ್ತು.